ಸದಾ ವಿಭಿನ್ನ ಹಾಗೂ ವಿಶೇಷ ಧಾರಾವಾಹಿಗಳು ಅದರ ಜೊತೆಗೆ ರಿಯಾಲಿಟಿ ಶೋಗಳ ಮೂಲಕ ಎಂಟರ್ಟೈನ್ ಮಾಡ್ತಿದ್ದಂತಹ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ವಧು ಅನ್ನುವಂತಹ ಒಂದು ಅದ್ಭುತವಾದಂತಹ ಸೀರಿಯಲ್ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಸಾರವಾಗಲಿದೆ. ಸದ್ಯ ವಧುವಿನಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ನ ಮಾಡ್ತಾ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ಅಭಿಷೇಕ್ ಅವರು ಅಲಿಯಾಸ್ ಸಾರ್ಥಕ್ ಅಂದ್ರೆ ಕ್ಯಾರೆಕ್ಟರ್ ನೇಮ್ ಸಾರ್ಥಕ್ ಅನ್ನುವಂತಹ ಒಂದು ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ. ಸದ್ಯ ನಮ್ಮ ಬಾಸ್ ಟಿವಿ ಕನ್ನಡದ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್ ಅವರೇ, ಅಭಿಷೇಕ್ ಅಂತ ಕರೀಲ ಅಥವಾ ಸಾರ್ಥಕ್ ಅಂತ ಕರೀಲ? ಸಾರ್ಥಕ್ ಅಂತಾನೆ, ಯಾಕಂದ್ರೆ ಕ್ಯಾರೆಕ್ಟರ್. ಓಕೆ, ಹೇಗಿದೆ ವಧುವಿನ ಒಂದು ವೈಬ್ಸ್? ವೈಬ್ಸ್ ತುಂಬ ಚೆನ್ನಾಗಿದೆ ಸರ್. ಐ ಮೀನ್ ಸೆಟ್ಟಲ್ ಕೆಲಸ ಮಾಡೋದಲ್ಲ, ಇಟ್ಸ್ ವೆರಿ ನೈಸ್, ವೆರಿ ಕಂಫರ್ಟಬಲ್. ಆಮೇಲೆ ಸ್ಟೋರಿ ನನಗೆ ತುಂಬ ಇಷ್ಟ ಆಯಿತು. ಇದೊಂಥರ ವೆರಿ ಸಿಚುವೇಶ್ನಲ್ ಕಾಮಿಡಿ ಕೈಂಡ್ ಸ್ಟೋರಿ. ನಾವು ಸೀನ್ ಮಾಡ್ಬೇಕಾದ್ರೆ ನಾವೇ ನಗ್ತಾ ಇರ್ತೀವಿ ಹೆಂಗಿದೆ ಇದು ಅಂತ. ಸೊ ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ನಂಗೆ ಸ್ಟೋರಿ, ಐ ಥಿಂಕ್ ಸ್ಟೋರಿ ಈಸ್ ದ ಹೀರೋ ಇನ್ ಆರ್ ಪ್ರಾಜೆಕ್ಟ್. ಈ ಹಿಂದೆ ಕಲರ್ಸ್ ಅಲ್ಲೂ ಸಹ ಒಂದಷ್ಟು ಸೀರಿಯಲ್ಸ್ ಗಳ ಮೂಲಕ ನೀವು ಎಂಟರ್ಟೈನ್ ಮಾಡಿದ್ರಿ. ನೆಗೆಟಿವ್ ಪ್ಲಸ್ ಅದರದಾದ್ಮೇಲೆ ಪಾಸಿಟಿವ್ ಶೇಡ್ಗೂ ಸಹ ಒಂದು ಪಾತ್ರ ನಿಭಾಯಿಸಿದ್ರಿ. ಈ ಪಾತ್ರ ಅಂದ್ರೆ ವಧುವಿನಲ್ಲಿ ಯಾವ ಪಾತ್ರವನ್ನ ಮಾಡ್ತಿದ್ರ? ಅಂದ್ರೆ ಸಾರ್ಥಕ್ ಅಂತ ಹೆಸರಂತೂ ಗೊತ್ತಾಯ್ತು. ಸೊ ಯಾವ ರೀತಿ ಇರುತ್ತೆ ಪಾತ್ರ ಅಂತ ಕಂಪೇರ್ ಮಾಡ್ಬೇಕಂದ್ರೆ ಲಕ್ಷಣ ನೋಡಿರ್ತೀರ, ತಾಯಿ ಅಂದರೆ ತುಂಬ ಪ್ರೀತಿ, ಸೇಮ್ ತುಂಬ ಪ್ರೀತಿ ಇದೆ. ಬಟ್ ಲಕ್ಷಣಲ್ಲಿ ಮೌರ್ಯ ಆಗಿ ನಾನು ತುಂಬ ಲೌಡ್ ಆಗಿದೆ. ಅಂದರೆ ನಾನು ತುಂಬ ಆ್ಯಕ್ಷನ್ಸ್ ಕೂಡ ತುಂಬ ಡ್ರಾಸ್ಟಿಕ್ ಆಗಿ ಮಾಡೋದು, ಯಾರನ್ನೋ ಕಿಡ್ನಾಪ್ ಮಾಡೋದು, ಅದು ಇದು ಮಾಡೋದು, ಆಮೇಲೆ ಆ ಥರ ಇತ್ತು. ಇಲ್ಲಿ ಸಾರ್ಥಕ್ ಇಸ್ ಅ ವೆರಿ ಕಾಮ್, ಕಂಪೋಸ್ಡ್. ಪ್ರೀತಿ ಬೇಕು, ನೆಮ್ಮದಿ ಇರಬೇಕು ಲೈಫಲ್ಲಿ, ಪೀಸ್ ಆಗಿರಬೇಕು, ಎಲ್ಲರೂ ಖುಷಿಯಾಗಿರಬೇಕು, ಚೆನ್ನಾಗಿರಬೇಕು. ಆಮೇಲೆ ಜಗಳ ಮಾಡೋಕ್ಕೆ ನಾನು ಮುಂದೆ ಹೋಗಲ್ಲ, ಜಗಳ ನಿಲ್ಸಕ್ಕೆ ಮುಂದೆ ಹೋಗ್ತೀನಿ. ಆ ಥರ ಒಂದು ಕ್ಯಾರೆಕ್ಟರ್ ಇದು. ಪ್ರೋಮೋದಲ್ಲಂತೂ ಈಗಾಗಲೇ ತುಂಬಾ ರೆಸ್ಪಾನ್ಸ್ ಪಡ್ಕೊಳ್ತಾ ಇದೆ. ಅದರಲ್ಲಿ ಎಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ಆಗಿರ್ಬೋದು, ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ತುಂಬಾ ಯೂತ್ಗೆಲ್ಲಾನು ಸಹ ಒಂದು ಅಟ್ರಾಕ್ಷನ್ ಅನ್ನ ಮಾಡ್ತಾ ಇದೆ. ಸೊ ಈ ಒಂದು ಪ್ರಿಪ್ರೇಷನ್ಸ್ ಹೇಗಿತ್ತು ಅಂತ ಪಾತ್ರದ ಬಗ್ಗೆ? ಪಾತ್ರದ ಪ್ರಿಪ್ರೇಷನ್ಸ್ ಯಾಕಂದ್ರೆ ಏನು ಹೇಳ್ಬೇಕಂದ್ರೆ, ಒಂದು ಸೂಟ್ ಹಾಕ್ಕೊತೀರಾ, ಬ್ಲೇಸರ್ ಹಾಕೋತೀರಾ ಅಂತಂದರೆ ನಿಮ್ಮ ಬಾಡಿ ಸ್ವಲ್ಪ ಲೀನ್ ಆಗಿದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದರೆ ಎಲ್ಲ ತುಂಬ ಬ್ರಾಡ್ ಶೋಲ್ಡರ್ಸ್ ಆದರೆ ತುಂಬ ಟೈಟಾಗಿ ಅದು ಇಟ್ ವೋಂಟ್ ಲುಕ್ ದಟ್ ಅಪೀಲಿಂಗ್. ಸೊ ಅದಕ್ಕೆ ನಂದು ಒಂದು ಸಿನಿಮಾ ಮಾಡ್ತಿದ್ದೆ, ಪೂರ್ವಪರ ಅಂತ. ಅದರಲ್ಲಿ ನಾನೊಂದು ಪೊಲೀಸ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ಅಲ್ಲಿ ಐ ಹ್ಯಾಡ್ ಟು ಪುಟ್ ಆನ್ ಮಸಲ್ ಮಾಸ್ ಆ್ಯಂಡ್ ಸ್ವಲ್ಪ ದಪ್ಪ ಆಗಬೇಕಾಗಿತ್ತು. ಸೊ ಈ ಸೀರಿಯಲ್ ಸಿಕ್ಕಿದಾಗ ಅಬೌಟ್ ಅ ಮಂತ್ ಟು ಡಯಟ್ ಮಾಡಿ ಲಾಸ್ಟ್ ಅಬೌಟ್ 6 to 7 kgs ಆಫ್ ಬಾಡಿ ವೇಟ್ ಟು ಲುಕ್ ಲೀನ್. ಯಾಕಂದರೆ ಬ್ಲೇಸರ್ ಹಾಕೊಂಡಾಗ ನೀವು ಯೋಚನೆ ಮಾಡ್ಬೇಕಿಲ್ಲ, 2-3 ಲೇಯರ್ ಹಾಕ್ತಾಯಿದ್ದೀವಿ ಎಕ್ಸ್ಟ್ರಾ. ನಾವು ತುಂಬ ದಪ್ಪ ಕಾಣಿಸಿದ್ರೆ ಕ್ಯಾರೆಕ್ಟರ್ ಜಸ್ಟಿಫೈ ಮಾಡೋಕ್ಕಾಗಲ್ಲ. ಸೊ ನೀವೇನು ವಾಕ್ ಚೆನ್ನಾಗಿದೆ, ಬ್ಲೇಸರ್ ಹಾಕ್ಕೊಂಡ್ರೆ ಚೆನ್ನಾಗಿದೆ ಅಂತ ಹೇಳ್ತಾ ಇರೋದು ಸಣ್ಣ ಆಗಿದ್ರಿಂದ ಆ ಥರ ಅನ್ನಿಸ್ತಾ ಇದೆ. ಅಗೇನ್ ಕಾಸ್ಟ್ಯೂಮ್ಸ್ ಬಗ್ಗೆ ತುಂಬ ಪರ್ಟಿಕ್ಯುಲರ್ ಆಗಿ ನಮ್ಮ ಪ್ರೊಡ್ಯೂಸರ್ ವಿದ್ಯಾ ಮ್ಯಾಮ್ ಅವರು ಈಸ್ ವೆರಿ ಪರ್ಟಿಕ್ಯುಲರ್, ನಾವು ಏನು ಹಾಕೋತೀವಿ ಆ ಥರ ಕಾಣ್ತೀವಿ ಅಂತ. ಆ್ಯಂಡ್ ಅಗೇನ್ ನನಗೂ ಒಂಥರ ಆಸೆ ಇತ್ತು, ಯಾಕಂದರೆ ನಾನು ಈ ಲುಕ್ಕಲ್ಲಿ ಯಾವುದೂ ಸೀರಿಯಲ್ ಮಾಡಿಲ್ಲ. ಇಟ್ಸ್ ಆಲ್ವೇಸ್ ಬಿನ್ ವೆರಿ ಕ್ಯಾಶುವಲ್ ಲುಕ್ ಆ ಥರ ಮಾಡಿರೋದು. ಸೊ ನನ್ನ ಪರ್ಸ್ನಲ್ ಡ್ರೆಸ್ಸಿಂಗ್ ಸೆನ್ಸು ಈ ಥರ ಸ್ವಲ್ಪ ಫಾರ್ಮಲ್ ಆ ಥರ. ಸೊ ಅದಕ್ಕೆ ದಿಸ್ ರೋಲ್ ಸೂಟೆಡ್ ಪರ್ಫೆಕ್ಟ್ಲಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಲೈಕಿಂಗ್ ಮೈ ಡ್ರೆಸ್ಸಿಂಗ್ ಸೆನ್ಸ್. ಡ್ರೆಸ್ಸಿಂಗ್ ಸೆನ್ಸ್ ಜೊತೆಗೆ ಲೈಕ್ ತುಂಬಾ ಜನರಿಗೆ ಒಂದು ಮೆಚ್ಚುಗೆ ಅನ್ನೋದು ಬರ್ತಾ ಇದೆ. ಸೊ ಅಂದ್ರೆ ಏನಂತಂದ್ರೆ ಪ್ರತಿಯೊಬ್ಬರಿಗೂ ನಾವು ಒಂದು ಕಾಣಿಸ್ಬೇಕು ಅಂತಂದಾಗ, ಎಲ್ಲಾದ್ರೂ ಒಂದು ಅಕೇಶನ್ಸ್ ಹೋದಾಗ ಪ್ರತಿಯೊಬ್ಬರು ಒಂದು ಹೈಲೈಟ್ ಆಗುವಂತದನ್ನ ನೋಡ್ತಾರೆ. ಸೊ ಈ ಪ್ರೋಮೋದಲ್ಲೇ ನೀವು ಹೈಲೈಟ್ ಆಗ್ತೀರಿ, ಇನ್ನು ಸೀರಿಯಲ್ಸ್ ಅಲ್ಲಿ ಇನ್ನು ಎಷ್ಟು ಹೈಲೈಟ್ ಆಗಬಾರ್ದು ಅಂತ? ಸರ್ ಅದೆಲ್ಲ ನಾನೇನು ಹೈಲೈಟ್ ಆಗಬೇಕು ಅಂತ ಏನೂ ಮಾಡಿಲ್ಲ, ಅದೆಲ್ಲ ನೀವು ತೋರಿಸ್ತೀರ ಪ್ರೀತಿ ಅಷ್ಟೇ. ಸೀರಿಯಲಲ್ಲಿ ಹೈಲೈಟ್ ಆಗುವಂಥ ವಿಷಯ ಇದೆ, ಯಾಕಂದರೆ ಸಾರ್ಥಕ್ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ, ಅದು ಇನ್ ಬಿಟ್ವೀನ್ ಸಿಚುವೇಶನ್ಸ್ನ ಅವ್ನು ಅಲ್ಲಿ ಎಳಿಯುತ್ತೆ, ಇಲ್ಲಿ ಎಳಿಯುತ್ತೆ. ತಾಯಿನೂ ನೋಡ್ಕೋಬೇಕು, ಹೆಂಡ್ತಿನೂ ನೋಡ್ಕೋಬೇಕು, ಹೆಂಡ್ತಿ ಕೇಳಿರೋದನ್ನು ಇದು ಮಾಡಬೇಕು, ತಾಯಿ ಕೇಳಿರೋದನ್ನು ಇದು ಮಾಡಬೇಕು ಅಂತ. ಆಮೇಲೆ ಏನಂದರೆ ನನ್ನ ಕ್ಯಾರೆಕ್ಟರು ಪ್ರತಿಯೊಬ್ಬ ಗಂಡಸ್ಗೂ ತುಂಬ ಕನೆಕ್ಟ್ ಆಗುತ್ತೆ. ಆಲ್ ದ ಬಾಯ್ಸ್, ನಿಮ್ಮ ಮದುವೆ ಆಗಿದೆಯಾ ಪಕ್ಕ ಕನೆಕ್ಟ್ ಮಾಡ್ತೀರಾ, ಗರ್ಲ್ ಫ್ರೆಂಡ್ ಇದ್ದಾಳ ಪಕ್ಕ ಕನೆಕ್ಟ್ ಮಾಡ್ತೀರಾ. ಸಿಚುವೇಶನ್ಸ್ ನಾನು ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಸೀರಿಯಲಲ್ಲಿ, ನೀವು ಡೆಫಿನೆಟ್ಲಿ ನಿಮ್ಮ ಗರ್ಲ್ ಫ್ರೆಂಡ್ ಜೊತೆನೋ ಹೆಂಡತಿ ಜೊತೆನೋ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ಸೊ ನೀವು ಸಾರ್ಥಕ್ ಜೊತೆ ಕನೆಕ್ಟ್ ಆಗೋದು ತುಂಬ ಜಾಸ್ತಿ. ಆಮೇಲೆ ನಮ್ಮ ಸೀರಿಯಲ್ ತುಂಬ ಯೂಶಲಿ ಎಲ್ಲ ಸೀರಿಯಲ್ ವುಮೆನ್ ಸೆಂಟ್ರಿಕ್ ಇರುತ್ತೆ, ಇದು ಹುಡುಗಿರ್ ಸೆಂಟ್ರಿಕ್ ಅಲ್ಲ. ಹುಡುಗರಿಗೂ ಒಂದಷ್ಟು ಪ್ಲೇ ಇದೆ. ನಮ್ಮ ಸಿಚುವೇಶನ್ಸ್ ಇವಾಗ ನಾನು ಅಂಡರ್ಗೋ ಮಾಡೋ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಆಗಿರುತ್ತೆ. ಸೊ ಹುಡುಗರಿಗೂ ನೀವು ಈ ಥರ ನಾನು ಒಬ್ಬನೇ ಅಲ್ಲ ಗುರು, ಇವನಿಗೂ ಆಗುತ್ತೆ ಅಂತನೋ ಒಂದು ಫೀಲಿಂಗ್ ಕೊಡೋ ಅಂಥ ಸೀರಿಯಲ್ ಇದು. ತುಂಬ ಎಂಜಾಯ್ ಮಾಡ್ತೀರಾ ಅಂತ ನನ್ನ ಒಪಿನಿಯನ್. ಪಾತ್ರದಲ್ಲಂತೂ ತಾಯಿನ ಪ್ರೀತಿಸ್ತೀರಾ, ಹೆಂಡ್ತಿನ ಪ್ರೀತಿಸ್ತೀರಾ? ರಿಯಲ್ ಲೈಫಲ್ಲಿ ಹೆಂಡ್ತಿ ಇದಾರಾ, ಲವರ್ ಇದಾರಾ? ರಿಯಲ್ ಲೈಫಲ್ಲಿ ಹೆಂಡ್ತಿನೂ ಇಲ್ಲ, ಲವರು ಇಲ್ಲ ಸರ್. ತಾಯಿನ ತುಂಬ ಪ್ರೀತಿಸ್ತೀನಿ. ಅದೇ ತಾಯಿ ಥರನೇ ಒಂದು ಹೆಂಡ್ತಿರ ಲವರ್ ಸಿಕ್ಕಿದ್ರೆ ಐ ವಿಲ್ ಬಿ ವೆರಿ ಗ್ರೇಟ್ಫುಲ್. ದೇವರೇ ಬೇಗ ಪ್ಲೀಸ್.
ನಾನ್ ಕೇಳಿಲ್ಲ ಅಂತಂದ್ರೆ ನಮ್ಮ ಆಡಿಯನ್ಸ್ ನನ್ಗೆ ಕಮೆಂಟ್ ಆಗ್ತಾರೆ, ಬಿಕಾಸ್ ಇಷ್ಟೊಂದು ಚೆನ್ನಾಗಿರುವಂತ ಹುಡುಗನಿಗೆ ಲವರ್ ಇಲ್ಲ ಅಂತಂದ್ರೆ ಯಾರು ನಂಬಲ್ಲ ಅಂತ ಹೇಳ್ಬಿಟ್ಟು. ನನ್ ಕ್ವಶನ್ ಅಲ್ಲ, ಆಡಿಯನ್ಸ್ ಕ್ವಶನ್ಸ್. ನೋಡಿ, ನೀವು ನಂಬಲ್ಲ ಅನ್ಕೊಂಡು ಯಾರು ಸಿಗ್ತಾನೆ ಇಲ್ಲ, ಯಾರೂ ಇಲ್ಲ. ಯಾರಾದ್ರೂ ಪ್ಲೀಸ್ ಸ್ವಲ್ಪ ಕಾಮ್ ಆಗಿರೋರು, ಆಮೇಲೆ ಸ್ವಲ್ಪ ಸಂಬಂಧಗಳನ್ನ ರೆಸ್ಪೆಕ್ಟ್ ಮಾಡೋರಿದ್ರೆ ನನ್ಗೆ ಮೆಸೇಜ್ ಮಾಡಿ ಆಯ್ತಾ. ಇನ್ಸ್ಟಾಗ್ರಾಮ, ವಾಟ್ಸಪ್ ಅಲ್ಲ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ನನ್ನ ID _ಶ್ರೀಕಾಂತ್. ಪರ್ಸನಲ್ ವಿಚಾರಕ್ಕೆ ಬಿಟ್ಟು ನಾವು ಮತ್ತೆ ಅಗೇನ್ ಪ್ರೊಫೆಷನ್ ಕಮ್ ಬ್ಯಾಕ್ ಮಾಡೋಣ. ಸೀರಿಯಲ್ಸ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಒಂದು ಡಿವೋರ್ಸ್ ಪೇಪರ್ನ ತಗೊಂಡೋಗ್ಬಿಟ್ಟು ವಧು ಹತ್ರ ಕೊಡ್ತಾ ಇರ್ತಾರೆ. ಏನದು ಡಿವೋರ್ಸ್ ಸ್ಟೋರಿ ಅಂತ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸರ್, ನಂದು ಸಾರ್ಥಕ್ ಅನ್ನೋ ಕ್ಯಾರೆಕ್ಟರ್ಗೆ ಲೈಫಲ್ಲಿ ಎಲ್ಲ ಇದೆ. ದುಡ್ಡಿದೆ, ಅಮ್ಮನ ಜೊತೆ ಒಳ್ಳೆ ರಿಲೇಷನ್ಶಿಪ್ ಇದೆ, ಒಂದು ಒಳ್ಳೆ ಫ್ಯಾಮಿಲಿ ಇದೆ, ಮದುವೆ ಆಗಿದೆ, ತುಂಬ ಅವನೊಂಥರ ಸಾರ್ಥಕವಾಗಿದ್ದಾನೆ ಆ್ಯಸ್ ಆಫ್ ನಾವು. ಯಾಕಂದರೆ ಅವನಿಗೆ ಅವನದು ಪುಟ್ಟ ಪ್ರಪಂಚ, ಅವ್ನ ಪುಟ್ಟ ಪ್ರಪಂಚ ತುಂಬ ಚೆನ್ನಾಗಿದೆ. ಆ ಪ್ರಪಂಚನ ಪ್ರೊಟೆಕ್ಟ್ ಮಾಡಕ್ಕೆ ನೋಡ್ತಾನೆ ಅವನು. ಒಂದು ಲೈನಲ್ಲಿ ಹೇಳಬೇಕು ಅಂದರೆ, ಒಂದು ಆ್ಯನಿವರ್ಸರಿ ಬರುತ್ತೆ. ಆ್ಯನಿವರ್ಸರಿ ದಿನ ಸಾರ್ಥಕ್ ಹೆಂಡತಿ ಹತ್ರ ಹೋಗ್ಬಿಟ್ಟು, ನಿನಗೇನು ಬೇಕು ಆ್ಯನಿವರ್ಸರಿಗೆ ಅಂತ ಕೇಳ್ತಾನೆ. ಹೆಂಡತಿ ಹೇಳ್ತಾಳೆ ಡಿವೋರ್ಸ್ ಬೇಕು ಅಂತ. ಇದು ಅವನಿಗೂ ಒಂದು ಶಾಕ್ ಥರ ಆಗುತ್ತೆ. ನಾನೆಲ್ಲ ಪ್ರೊಟೆಕ್ಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ, ಇವಳು ಸಡನ್ನಾಗಿ ಡಿವೋರ್ಸ್ ಕೇಳಿದ್ರೆ ಹೇಗೆ? ಅವನಿಗೊಂದು ಚೂರು ಡಿವೋರ್ಸ್ ಆಗಬೇಕು ಅಂತ ಥಾಟೇ ಇಲ್ಲ ಅವನಿಗೆ. ಅವ್ನಿಗೆ ಹೆಂಡತಿ ಮೇಲೆ ಪ್ರೀತಿ ಇದೆ, ಇನ್ನೂ ಜಾಸ್ತಿ ಪ್ರೀತಿಸ್ಬೇಕು ಅಂತಲೇ ಇದೆ ಅವನಿಗೆ. ಈ ಸಿಚುವೇಶನ್ ಅವ್ನಿಗೆ ಯಾವ ಥರ ಶಾಕ್ ಆಗುತ್ತೆ ಅಂದರೆ, ಅವಳು ಯಾವ ಥರ ಪ್ಲೇ ಮಾಡ್ತಾಳೆ, ನಂಗೆ ಡಿವೋರ್ಸ್ ಬೇಕೇ ಬೇಕು, ಇವಾಗೇ ಬೇಕು, ನಿನ್ಗೆ 40 ನಿಮಿಷ ಟೈಮ್ ಇದೆ, ಇಲ್ಲಾಂದರೆ ಅಮ್ಮಂಗೆ ಹೇಳ್ಬಿಡ್ತೀನಿ ಅಂತ. ಸೊ ಆ ಸಿಚುವೇಶನ್ ಹಂಗಿದೆ. ಅಥವಾ ಅವ್ನು ಓಡೋಗಿ ಅರ್ಜೆಂಟಾಗಿ ಒಂದು ಲಾಯರ್ ಸಿಗ್ತಾರೆ, ಲಾಯರ್ ಹತ್ರ ಮಾತಾಡಿ ಡಿವೋರ್ಸ್ ಬೇಕು ಅಂತ ತಾನಾಗ್ತಾನೆ ಮಾತು ಆಡ್ದಲ್ಲೇ ಹೋಗಿ ನಂಗೆ ಡಿವೋರ್ಸ್ ಬೇಕು ಅಂದರೆ, ಆ ಸಿಚುವೇಶನ್ ಆ ಥರ ಇದೆ. ಅವ್ನು ಆ ಥರ ಪರಿಸ್ಥಿತಿ ಯಾಕೆ ಮಾಡಿದಾನೆ, ಅವ್ನು ಹೋಗ್ಲೇಬೇಕೀಗ, ಇಲ್ಲ ನಾನು ಹೆಂಡ್ತಿ ಏನೋ ಒಂದು ಮಾಡ್ತಾಳೆ ಮನೇಲಿ. ಆ ಥರ ಒಂದು ಸಿಚುವೇಶನಿಂದ ಡಿವೋರ್ಸ್ ಕೇಳಕ್ಕೆ ಹೋಗೋದು. ಇಲ್ಲೊಂದು ಕ್ವಶನ್ ಕ್ರಿಯೇಟ್ ಆಗ್ತದೆ. ಹೆಂಡ್ತಿನ ಅಷ್ಟೊಂದು ಇಷ್ಟಪಟ್ಟು ಪ್ರೀತಿ ಮಾಡುವಂತಹ ಸಾರ್ಥಕ್ ಹೆಂಡ್ತಿ ಕೇಳಿದ ತಕ್ಷಣ ಡಿವೋರ್ಸ್ ಕೊಡ್ತಾರಾ ಅಂತ? ಹೆಂಡತಿ ಮೇಲೆ ಅದೇ ಸರ್, ನೀವು ಒಬ್ಬರನ್ನ ಅಷ್ಟು ಪ್ರೀತಿಸ್ತೀರಾ ಅಂದರೆ ಅವರು ಬಿಟ್ಟೋಗು ಅಂದರೂ ಬಿಟ್ಟೋಗ್ಬೇಕು, ಅದೇ ಪ್ರೀತಿ. ಬಿಟ್ಟೋಗು ಅಂತಂದ್ರು ಇಲ್ಲ ನನ್ನ ಜೊತೆನೇ ಇರಬೇಕು ಅಂದರೆ ಅದು ಪ್ರೀತಿಗಿನ ದಬ್ಬಾಳಿಕೆ ಜಾಸ್ತಿ ಆಗ್ಬಿಡುತ್ತೆ. ಸೊ ಪ್ರೀತಿಸ್ತೀನಿ, ದಬ್ಬಾಳಿಸಲ್ಲ ಅವಳನ್ನ. ಸೊ ಹೆಂಡತಿ ಏನು ಕೇಳಿದ್ರು ಕೊಡ್ತೀನಿ ಇಲ್ವೋ ಗೊತ್ತಿಲ್ಲ, ಬಟ್ ಪ್ರೋಸೆಸ್ ನಡೀತಾ ಇದೆ. ವಧು ಹತ್ರ ಹೋಗಿ ಕೊಡ್ತೀರಾ. ಸೊ ಅಲ್ಲಿ ಕೆಲವೊಂದಷ್ಟು ಏನಂತಂದ್ರೆ, ವಧು ಡಿವೋರ್ಸ್ ಲಾಯರ್ ಅಂತ ಹೇಳಿ ಫೇಮಸ್. ಅಲ್ಲಿ ಏನಾಗ್ತಿದೆ ಅಂತಂದ್ರೆ, ಡಿವೋರ್ಸ್ ಕೊಡ್ಸೋದಕ್ಕಿಂತ ಅವ್ರನ್ನ ಇಬ್ಬರನ್ನು ಒಂದು ಮಾಡಿಸೋವಂಥದ್ದೇ ಇರುತ್ತೆ. ಸೊ ನಿಮ್ಮ ಒಂದು ಸೀರಿಯಲ್ ಅಲ್ಲೂ ನಿಮ್ಮಿಬ್ಬರನ್ನ ಹೆಂಡತಿ ಮತ್ತೆ ಗಂಡನ ಒಂದು ಮಾಡಿಸ್ತಾರ? ಏನ್ ಈ ಸ್ಟೋರಿ ಲೈನ್ ಅಂತ? ಒಂದು ಮಾಡಿಸ್ಲಿ ಅಂತ ನಾನು ಕೇಳ್ಕೊತೆ. ಯಾಕೆ ನನಗೆ ನನ್ನ ಹೆಂಡತಿ ತುಂಬ ಇಷ್ಟ. ಆರಾಮಾಗಿ ನನ್ನ ನನ್ನ ಹೆಂಡತಿ ಜೊತೆ ಇರ್ತೀನಿ, ಪ್ಲೀಸ್ ಒಂದು ಮಾಡಿಸಿ ವಧು ಅವರೇ ಬೇಗ. ನನಗೂ ಗೊತ್ತಿಲ್ಲ ಸರ್, ನನಗೆ ಗೊತ್ತಿರೋದು ಶಾಕ್ ಆಗಿದೆ ಅಷ್ಟೇ. ಇನ್ನು ಮುಂದೆ ಏನಾಗುತ್ತೆ ನಾವೆಲ್ಲರೂ ಕಾದು ನೋಡಬೇಕು. ಪ್ರೋಮೋದಲ್ಲಿ ನೋಡಿದಾಗ ಇನ್ನೊಂದು ಕ್ವಶನ್ ಮೂಡುತ್ತೆ ಆಡಿಯನ್ಸ್ಗೆ. ಬಿಕಾಸ್ ಯಾಕಂದ್ರೆ ಇತ್ತೀಚೆಗೆ ಏನಿದ್ರು ಸೋಷಿಯಲ್ ಮೀಡಿಯಾ ತುಂಬಾ ಜಮಾನ ಜಾಸ್ತಿ ಆಗಿರೋದ್ರಿಂದ, ಸೊ ನೆಕ್ಸ್ಟ್ ಗಂಡ ಹೆಂಡತಿ ಮತ್ತೆ ವಧುನು ಎಂಟರ್ ಆಗುವಂಥ ಚಾನ್ಸಸ್ ಇರುತ್ತಾ ಅಂತ. ಬಿಕಾಸ್ ಅದು ಸ್ಟೋರಿ ಹೆಂಗೆ ಅಂತ ನಮಗೆ ಗೊತ್ತಿಲ್ಲ. ಸೊ ನೀವು ಹೇಳೋವಂಥದ್ದಿದ್ರೆ. ಟು ಬಿ ರಿಯಲಿ ಫ್ರಾಂಕ್, ನನಗೂ ಗೊತ್ತಿಲ್ಲ. ನಿಜ ಹೇಳ್ಬೇಕಾದ್ರೆ ನನಗೂ ಗೊತ್ತಿಲ್ಲ. ನಮಗೆ ಯೂಶ್ವಲಿ ಹೇಳೋದು, ನಮ್ಗೆ ಒಂದು ಕತೆ ಬ್ರೀಫ್ ಮಾಡ್ಬೇಕಾದ್ರೆ 1 ಲೈನಲ್ಲಿ ಕತೆ ಹೇಳ್ತಾರೆ. ಆ್ಯಂಡ್ ನಾವು ಸೀನ್ ವೈಸ್ ಪರ್ಫಾರ್ಮ್ ಮಾಡ್ತಾ ಹೋಗ್ತೀವಿ. ನಮಗೆ ಇವಾಗ ಸಿನಿಮಾ ಆದರೆ ಸ್ಟಾರ್ಟಿಂಗಲ್ಲಿ ಹಿಂಗಿರುತ್ತೆ, ಎಂಡಲ್ಲಿ ಹಿಂಗಾಗುತ್ತೆ, ಕ್ಲೈಮ್ಯಾಕ್ಸ್ ಹಿಂಗೆ, ನಿಮ್ಮ ಪೋರ್ಷನ್ ಇದು ಅಂತ ಎಕ್ಸ್ಪ್ಲೇನ್ ಮಾಡ್ಬೋದು. ಸೀರಿಯಲ್ ಇಟ್ಸ್ ಅ ಲಾಂಗ್ ಪ್ರೋಸೆಸ್. ನೀವು ಒಂದು 1000 ಎಪಿಸೋಡ್ 2000 ಎಪಿಸೋಡ್ಸ್ ಕತೆ ಹೇಳೋದ್ರೆ ಹೆಂಗೆ ಹೇಳೋಕ್ಕೆ ಸಾಧ್ಯ ಅಲ್ವಾ? ಸೊ ನಮ್ಮದು ಟೇಕ್ಸ್ ಬ್ರೇಕ್ ಬೈ ಬ್ರೇಕ್. ಬಟ್ ಸಿನಾಪ್ಸಿಸ್ ಅಂತೂ ಗೊತ್ತಿರುತ್ತೆ, ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆಲ್ಲ ಗೊತ್ತಿರುತ್ತೆ. ಅದ್ರ ಪ್ರಕಾರ ಟ್ವಿಸ್ಟ್ ಆ್ಯಂಡ್ ಟರ್ನ್ ತೊಗೊಂಡಿಲ್ಲ ಅಂದರೆ ಸೀರಿಯಲ್ ಅನ್ಸ್ಕೊಳೋದೇ ಇಲ್ಲ ಅದು. ಸೊ ನನಗೆ ಗೊತ್ತಿರೋ ಪ್ರಕಾರ ಆ್ಯಸ್ ಆಫ್ ನಾವು, ಟು ಬಿ ರಿಯಲಿ ಆನೆಸ್ಟ್, ನನಗೆ ಗೊತ್ತಿರೋದು, ನನಗೆ ಶಾಕಲ್ಲಿದೆ ಡಿವೋರ್ಸ್ ಕೇಳಿದಾಳೆ ಅಂತ. ಯಾಕೆ ಕೇಳಿದ್ಲು, ಡಿವೋರ್ಸ್ ಆಗುತ್ತಾ ಇಲ್ವಾ, ಅದು ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಎಷ್ಟು ತನಕ ಸೀರಿಯಲ್ ಶೂಟ್ ಆಗಿದೆ ಆ್ಯಂಡ್ ನೆಕ್ಸ್ಟ್ ಇನ್ನು ಎಲ್ಲೆಲ್ಲಿ ಶೂಟಿಂಗ್ ಎಲ್ಲ ಪ್ಲಾನ್ ಮಾಡಿದ್ದೀರಾ ಅಂತ ಏನಾದ್ರು ಒಂದು ಐಡಿಯಾ ಇದೆಯಾ? ಇವಾಗ 2 months ಕಂಟಿನ್ಯೂಸ್ಲಿ ಶೂಟ್ ಮಾಡಿದ್ದೀವಿ. ಆ್ಯಂಡ್ ಸಿನಿಮಾ ಥರ ಶೂಟ್ ಮಾಡಿದ್ದೀವಿ. ಅಂದರೆ ಯೂಶ್ವಲಿ ಸೀರಿಯಲ್ ಮಾಡಿದಾಗ ಒಂದು ದಿನದಲ್ಲಿ ಆಲ್ಮೋಸ್ಟ್ ಒಂದು 15-20 ಸೀನ್ಸ್ ಮಾಡ್ತಾ ಇದ್ವಿ. ಬಟ್ ಸಿನಿಮಾ ಮಾಡಿದಾಗ ಎಲ್ಲರೂ ಗೊತ್ತಿರೋ 1 ಸೀನ್ 2 ಸೀನ್ ಮಾಡ್ತಾರೆ. ಸೊ ಅದೇ ರೀತಿ ನಾವು ಟೈಮ್ ತೊಗೊಂಡು ಪ್ರತಿಯೊಂದು ಸೀನಿಗೂ ದಿನದಲ್ಲಿ 1-2 ಸೀನ್ ಶೂಟ್ ಮಾಡಿದ್ವಿ. ಮತ್ತು ಅಗೇನ್ ತುಂಬ ಕ್ಯಾಮ್ರಾಸ್ ಯೂಸ್ ಮಾಡಿದ್ವಿ. ದೇರ್ ವಾಸ್ ಅ ಸೀನ್ ವೇರ್ ನಾವು 7 ಕ್ಯಾಮ್ರಾ ಯೂಸ್ ಮಾಡಿದ್ದೀವಿ. 7 ಕ್ಯಾಮ್ರಾ, ಡ್ರೋನ್, ಗೋಪ್ರೋ, ಟೋಟಲಾಗಿ ಐ ಥಿಂಕ್ 9 ಕ್ಯಾಮ್ರಾಸ್ ಸಮಥಿಂಗ್. ಒಂದು ಸೀನ್ಗೆ ಅಷ್ಟು ಎಫರ್ಟ್ ಹಾಕಿ ಅಷ್ಟು ರಿಚಾಗಿ ಕಾಣಲಿ ಅಂತ ಎಲ್ಲ ತುಂಬ ಎಫರ್ಟ್ ಆಗ್ತದೆ. ಟೆಕ್ನಿಕಲ್ ಟೀಮ್ ಇಸ್ ವೆರಿ ಸ್ಟ್ರಾಂಗ್. ಅದರಿಂದ ನಮಗೊಂದು ಅಡ್ವಾಂಟೇಜ್, ಯಾಕಂದರೆ ನಮ್ದು ಬರೀ ಪ್ಲೇ ಮಾಡಬೇಕಷ್ಟೇ. ಆ್ಯಂಡ್ ದೇರ್ ವೆರಿ ನಾವೇನು ಆ್ಯಕ್ಷನ್ ಮಾಡ್ತೀವಿ, ಏನು ಮೂಮೆಂಟ್ ಮಾಡ್ತೀವಿ, ಎವ್ರಿಥಿಂಗ್ ಇಸ್ ಕ್ಯಾಪ್ಚರ್ಡ್. ನಮಗೆ ಐ ಥಿಂಕ್ ನನಗೆ ಅನ್ಸೋದು, ಈ ಟೀಮ್ ಬ್ಯಾಕ್ ಬೋನ್ ಇದೆಲ್ಲ, ಇಟ್ ಇಸ್ ಸೂಪರ್ ಸ್ಟ್ರಾಂಗ್. ನಾವು ಬರೀ ಫೇಸ್ ಅಷ್ಟೇ ಟೀಮ್ಗೆ, ನಾವು ಫೇಸಿಂದ ಮಾತಾಡ್ತೀವಿ, ಬಟ್ ಬ್ಯಾಕ್ ಬೋನ್
ಈಸ್ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್. ಅದು ಒಂದು ನಮ್ಗೆಲ್ಲರಿಗೂ ಅಡ್ವಾಂಟೇಜ್ ಆ್ಯಂಡ್ ವೆರಿ ಲಕ್ಕಿ. ಆಮೇಲೆ ನೀವು ನೋಡಿರ್ತೀರ ನಮ್ಮ ಸೀರಿಯಲಲ್ಲಿ ಕಾಸ್ಟ್ ಎಲ್ಲ ಸೂಪರ್ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ ಆ್ಯಂಡ್ ಅವರಿಂದ ಕಲಿಯೋದೆಷ್ಟಿದೆ. ಆ್ಯಂಡ್ ಆಮೇಲೆ ಏನಂದರೆ ನಮ್ಮದು ನಿಮ್ಮ ಅಷ್ಟು ಜನಕ್ಕೆ ಗೊತ್ತಿರಲ್ಲ, ನಮ್ಮದು ಇನ್ನೊಂದು ಬ್ರೀಫ್ ಹೇಳ್ತೀನಿ. ನಮ್ಮ ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಪ್ರೊಡ್ಯೂಸರ್ಸು ದಿಲೀಪ್ ಸರ್ ಆ್ಯಂಡ್ ವಿದ್ಯಾ ಮ್ಯಾಮ್ ಅವರೆಂಥ ಸೂಪರ್ ಹಿಟ್ ಸೀರಿಯಲ್ಸ್ ಕೊಟ್ಟಿದ್ದಾರೆ. ಪಾರು, ಬ್ರಹ್ಮಗಂಟು, ಹಿಟ್ಲರ್ ಕಲ್ಯಾಣ, ಇಟ್ಸ್ ಆಲ್ ಸೂಪರ್ ಹಿಟ್ ಸೀರಿಯಲ್ಸ್. ಅದು ಪ್ರೊಡ್ಯೂಸರ್ ಹೋಗೋಣ ಆಯಿತಾ. ನಮ್ಮ ಡೈರೆಕ್ಟರ್ ಸುಭಾಷ್ ಸರ್ ಅಂತ, ಅವರು ಅಷ್ಟೇ ಸೂಪರ್ ಹಿಟ್ ಸೀರಿಯಲ್ಸ್. ಇವಾಗ ಗೀತಾ ಎಷ್ಟೊತ್ತು ಬಂತು ನೀವು ನೋಡಿದ್ರಿ, ಆಮೇಲೆ ಕೆಂಡಸನ್ ಬಗ್ಗೆ ಅದೆಷ್ಟು ದಿನ ಬಂತು ನೋಡಿದ್ರಿ. ಸೊ ಇಟ್ಸ್ ಆಲ್ ಅವ್ರು ಅದು ಮುಗಿಸಿ ನೆಕ್ಸ್ಟ್ ತೊಗೋತಾ ಇರೋದೇ ನಮ್ಮದು. ಲೈಕ್ ಅವರು ಎಲ್ಲರೂ ಒಂದು ಬ್ರೇಕ್ ತೊಗೊಳ್ಳೋಣ ಟೈಮ್ಗೆ ಈ ಪ್ರಾಜೆಕ್ಟ್ ಒಪ್ಕೋತಿದ್ದಾರೆ ಅಂದರೆ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಪ್ರಾಜೆಕ್ಟ್, ದಟ್ ಈಸ್ ದ ಕಂಟೆಂಟ್. ದಟ್ ಸ್ಟೋರಿ ಅಷ್ಟು ಚೆನ್ನಾಗಿತ್ತು, ಎಲ್ಲರನ್ನೂ ಡ್ರಾ ಮಾಡಿ ಒಂದು ನಿಜ ಹೇಳಬೇಕು ಅಂದರೆ ನಾನು ರೀಸೆಂಟಾಗಿ ನನ್ನ ದೇವರು ಒಂದೊಂದು ಪ್ರಾಜೆಕ್ಟ್ ಮಾಡಿದೆ ಕಲರ್ಸ್ಗೆ. ಅದಾದಮೇಲೆ ಐ ಥಾಟ್ ಒಂದು 2 months ಬ್ರೇಕ್ ತೊಗೊಂಡು, ಯಾಕಂದ್ರೆ ಸೀರಿಯಲ್ ಇಸ್ ನಾಟ್ ಎನ್ ಈಸಿ ಥಿಂಗ್. ಸೀರಿಯಲ್ ಇಸ್ ಲೈಕ್ ಎನ್ ಎವ್ರಿ ಡೇ ಜಾಬ್. ನೀವು ಆಮೇಲೆ ನಮಗೆ ಫಿಕ್ಸ್ ಟೈಮಿಂಗ್ಸ್ ಅಂತಲೇ ಇರಲ್ಲ. ವಿ ಹ್ಯಾವ್ ಟು ಗಿವ್ 100% ಎಫರ್ಟ್. 100% ಎಫರ್ಟ್ ನೀವು ಚೆನ್ನಾಗೂ ಕಾಣಿಸ್ಬೇಕು, ಬೆಳಗ್ಗೆ ಜಿಮ್ಗೂ ಹೋಗಬೇಕು, ಡಯಟು ಮೇಂಟೈನ್ ಮಾಡಬೇಕು, ಮನೆಗೆ ಬಂದು ಕಾಸ್ಟ್ಯೂಮ್ಸ್, ಆಮೇಲೆ ಕಾಸ್ಟ್ಯೂಮ್ಸ್ ರಿಪೀಟ್ ಮಾಡೋಕ್ಕಾಗಲ್ಲ. ದಟ್ ಇಸ್ ಆಲ್ ಪ್ರಾಬ್ಲಮ್ಸ್ ಅಲ್ಲ. ಇಟ್ಸ್ ನಾವು ಚೂಸ್ ಮಾಡಿರೋ ಪ್ರೊಫೆಷನ್, ಸೊ ವಿ ಆರ್ ಎಂಜಾಯಿಂಗ್ ಇಟ್, ಬಟ್ ಇಟ್ಸ್ ನಾಟ್ ಎನ್ ಈಸಿ ಟಾಸ್ಕ್ ಟು ವರ್ಕ್ ಇನ್ ಅ ಸೀರಿಯಲ್. ಡೈರೆಕ್ಟರು ಅಗೇನ್ ಹೀ ಈಸ್ ಅ ವೆರಿ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್. ಸೇಮ್ ಥಿಂಗ್ ನಮ್ಮ ಕತೆ ಬರ್ತಿರೋದು ಪರಮ್ ಸರ್ ಅಂತ, ಪರಮೇಶ್ವರ್ ಗುಂಡ್ಕಲ್, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಅವರು ಅಷ್ಟೇ ಸೂಪರ್ ಹಿಟ್ ಸೀರಿಯಲ್ಸ್ ಕೊಟ್ಟಿರೋದು. ಅವರು ಒಂದು ಗ್ಯಾಪ್ ತೊಗೊಂಡು ಒಂದು ಸಿನಿಮಾ ಮಾಡಿ ಆ್ಯಂಡ್ ಹಿ ವಾಂಟ್ಸ್ ಟು ಗೆಟ್ ಬ್ಯಾಕ್ ಟು ಸೀರಿಯಲ್ ಅಂತ ಸ್ಟಾರ್ಟ್ ಮಾಡಿದ್ದು ಈ ಕತೆ. ಆ್ಯಂಡ್ ಈ ಕತೆ ನೀವು ನೋಟಿಸ್ ಮಾಡಿದ್ರೆ ಇಟ್ಸ್ ಅ ವೆರಿ ಟ್ರೆಂಡಿಂಗ್ ಸಬ್ಜೆಕ್ಟ್. ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಡಿವೋರ್ಸ್ ಅಂತ ಬಂದೇ ಬರ್ತಾರೆ ಇಲ್ಲ ಅಲ್ವಾ. ಎಲ್ಲರೂ ಡಿವೋರ್ಸ್ ಇಸ್ ಅ ವೆರಿ ಟ್ರೆಂಡಿಂಗ್ ಸಬ್ಜೆಕ್ಟ್. ಆ ಟ್ರೆಂಡಿಂಗ್ ಸಬ್ಜೆಕ್ಟ್ನ ಸೆನ್ಸಿಟಿವ್ ಆಗಿ ಟಚ್ ಮಾಡಿ ಟು ರೀಚ್, ಆಮೇಲೆ ಟು ರೀಚ್ ಆರ್ ಆಡಿಯನ್ಸ್ ಇದೆಲ್ಲ, ದಟ್ ಈಸ್ ಅ ಬಿಗ್ ಟಾಸ್ಕ್. ನಾವು ಡಿವೋರ್ಸ್ನ ನೆಗೆಟಿವ್ ಆಗು ತೋರಿಸ್ಬೋದು, ಪಾಸಿಟಿವ್ ಆಗು ತೋರಿಸ್ಬೋದು. ಡಿವೋರ್ಸ್ನ ನ್ಯೂಟ್ರಲ್ ಆಗಿ ತೋರಿಸೋದು ಐ ಥಿಂಕ್ ದಟ್ಸ್ ಅ ಸ್ಕಿಲ್. ನಮ್ಮ ಸೀರಿಯಲ್ಲು ಐ ಥಿಂಕ್ ದಟ್ ಈಸ್ ದ ಮೇನ್ ಪಾಯಿಂಟ್ ಆಫ್ ಅ ಸೀರಿಯಲ್. ಕಾಸ್ಟಿಂಗ್ ಬಗ್ಗೆ ಹೇಳ್ತಾ ಇದ್ರೆ ತುಂಬ ಚೆನ್ನಾಗಿದೆ. ತುಂಬ ಅದೇ ರೀತಿ ಟೆಕ್ನಿಕಲ್ ಟೀಮು ಸಹ ತುಂಬ ಸ್ಟ್ರಾಂಗ್ ಇದೆ ಅಂತ ಹೇಳ್ತಾ ಇದ್ರಿ. ವಿನಿಯಮ್ ಆಗಿರ್ಬೋದು ಅಥವಾ ಸುಧಾ ಬೆಳವಾಡಿ ಮೇಡಮ್ ಆಗಿರ್ಬೋದು, ಸುಮಾರು ಜನ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ಸೊ ಅವ್ರ ಜೊತೆ ಹೆಂಗೆ ಮಾಡ್ತಿದ್ರಿ? ಲೈಕ್ ಏನಂತಂದ್ರೆ ಅವ್ರ ಜೊತೆ ನೋಡ್ತಿರ್ಬೇಕಾದ್ರೆ ನಮಗೆ ಇಂಥ ಸೀರಿಯಲ್ ಆರ್ಟಿಸ್ಟ್ ಅಪ್ಪ, ಇಂಥದ್ದು ಸೀನಿಯರ್ ಆರ್ಟಿಸ್ಟ್ ಬೇರೆ ಇರ್ತಾರೆ, ಅವ್ರ ಜೊತೆ ಹೆಂಗೆ ಆ್ಯಕ್ಟ್ ಮಾಡೋದು ಅನ್ನೋಂಥ ಒಂದು ಭಯ ಅನ್ನೋದಿರುತ್ತೆ. ಸೊ ಹೆಂಗೆ ಸ್ಕ್ರೀನ್ ಮತ್ತೆ ಯಾಕಂದ್ರೆ ಕೆಮಿಸ್ಟ್ರಿ ವರ್ಕೌಟ್ ಆಗಬೇಕು ಅಂದರೆ ನೀವಿಬ್ರು ಪರ್ಸ್ನಲ್ ಆಗೂ ಸ್ವಲ್ಪ ಕ್ಲೋಸ್ ಆಗಿರಬೇಕು, ಅದ್ರ ಜೊತೆಗೆ ಆನ್ ಸ್ಕ್ರೀನು ಸಹ ಕ್ಲೋಸ್ ಆಗಿದ್ರೇ ಚಂದ ಇರುತ್ತೆ. ಇಲ್ಲಾಂತಂದ್ರೆ ಅಲ್ಲಿ ಏನೋ ಒಂದು ಮಿಸ್ ಆಗಿದೆ ಅನ್ನೋಂಥ ಥಾಟ್ ಬರುತ್ತೆ. ಸೊ ಹೆಂಗಿತ್ತು ಅವ್ರ ಜೊತೆ ಅಂತ? ಆ್ಯಕ್ಚುಲಿ ನಂದು ಫಸ್ಟು ಸುಧಮ್ಮ ಬಗ್ಗೆ ಹೇಳ್ತೀನಿ. ಅವ್ರ ಜೊತೆ ಲಕ್ಷಣಾಲ್ ಮಾಡ್ಬೇಕಾದ್ರೆ ನನಗೆ ಅವ್ರ ಬಗ್ಗೆ ಐ ವಾಸ್ ಅ ಹ್ಯೂಜ್ ಫ್ಯಾನ್. ಮುಂಗಾರು ಮಳೆ ಅದು ಇದೆಲ್ಲ ನೋಡಿ ನನಗೆ ತಾಯಿ ಅಂತ ಯಾರು ತಲೆಗೆ ಬಂದರೆ ಮೂವೀಸಲ್ಲಿ ಇಟ್ ಯೂಸ್ ಟು ಬಿ ಅವ್ರು ಫಸ್ಟ್ ಡೇ ಮೀಟ್ ಮಾಡಿದಾಗ ಅವ್ರದ್ದೊಂದು ಶಿ ಹ್ಯಾಸ್ ಅ ವೆರಿ ವೆರಿ ನೈಸ್ ಅವ್ರು ನಡ್ಕೊಂಬಂದು ಮಾತಾಡಿದಾಗೆಲ್ಲ ಶಿ ಸೋ ವಾರ್ಮ್ ಆ್ಯಸ್ ಅ ಪರ್ಸನ್. ನನಗೆ ಸಾಕಾಯ್ತು, ಅಪ್ಪ ಇವ್ರು ಇಂಥ ದೊಡ್ಡ ಆರ್ಟಿಸ್ಟ್ ನನ್ನ ಜೊತೆ ನಾನು ಏನೂ ಅಲ್ಲ ಅಂತ ಇಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ ಅಂತ. ಸೊ ಅದು ಯಾವ ಥರ ಆಯಿತು ನಮ್ಮ ಬಾಂಡಿಂಗ್ ಅಂತಂದರೆ, ಇವಾಗ ನಾನು ಅವ್ರನ್ನ ಎಷ್ಟು ಕಂಫರ್ಟಬಲ್ ಮೀಟ್ ಮಾಡಿದ ತಕ್ಷಣ ಕೆನ್ನೆ ಹಿಂಡೋದು, ಇಲ್ಲ ಹೋಗಿ ತಲಾಟೆ ಮಾಡೋದು, ಇಲ್ಲ ಹಗ್ ಮಾಡೋದು, ಆ ಥರ ಮಾಡ್ತೀನಿ. ಶಿ ಮೋರ್ ದೆನ್ ಸಚ್ ಅಫ್ಕೋರ್ಸ್ ಈಸ್ ಅ ಬಿಗ್ ಸ್ಟಾರ್. ಇವಾಗ ಶಿ ಇಸ್ ಬಿಕಮ್ ಲೈಕ್ ಅ ಗ್ರೇಟ್ ಫ್ರೆಂಡ್ ಟು ಮೀ. ಇವಾಗ ನನ್ನ ಏಜು ಅವ್ರ ಏಜು ಎಷ್ಟು ಡಿಫ್ರೆನ್ಸ್ ಇದೆ. ನನ್ನ ಜೊತೆ ಅವ್ರು ನಾನು ಫ್ರೆಂಡ್ ಅಂತ ಕರೆಯೋಷ್ಟು ಕ್ಲೋಸ್ ಆಗಿದ್ದಾರೆ ಅಂದರೆ ಅದು ಅವ್ರು ನನಗೆ ಕೊಟ್ಟಿರೋ ಲಿಬರ್ಟಿ. ಅವ್ರು ನಮ್ಮ ಜೊತೆ ಅಷ್ಟು ಚೆನ್ನಾಗಿರ್ತಾರೆ, ಅಷ್ಟು ಫನ್ನಿಯಾಗಿ. ಆಮೇಲೆ ಶಿ ಈಸ್ ನಾಟ್ ವೆರಿ ಈಸ್ ಲೈಕ್ ಒಂದು ಮಗು ಥರ. ಅವರು ನೀವು ಎಷ್ಟು ಚೆನ್ನಾಗಿ ನೋಡ್ಕೋತೀರೋ ಅಷ್ಟು ವಾಪಸ್ ಇದು ಮಾಡ್ತಾರೆ. ಅದು ಸುಧಮ್ಮ ಆಯಿತು. ಈ ಸೀರಿಯಲ್ ಬಂದಾಗ ನಾನು ಸುಧಮ್ಮ ಅಂತೂ ಬಾಂಡೆಡ್ ಕ್ರೇಜಿ. ನೀನು ಇದೆಯಾ ಅಷ್ಟು ಫುಲ್ ಖುಷಿಯಾಗಿ ಮಜಾ ಮಾಡ್ತಿದ್ವಿ. ಇದರಲ್ಲಿ ಫಸ್ಟ್ ನನಗೆ ಸಿಕ್ಕಿದ್ದು ವಿನಯಾ ಮ್ಯಾಮ್. ಅವ್ರು ಸಿಕ್ಕಿದಾಗ ನಂಗೆ ಆಬ್ವಿಯಸ್ಲಿ ಮತ್ತೆ ಅದು ಎಷ್ಟೇ ಕ್ಲೋಸ್ ಯಾರಿರ್ತಿದ್ರು ಭಯ ಇದ್ದೇ ಇರುತ್ತೀಯಪ್ಪ, ಹೆಂಗೆ ಮಾತಾಡ್ಸೋದು ಇವ್ರ ಜೊತೆ. ಅವರು ಅಷ್ಟೇ ಎಷ್ಟು ಬ್ಯೂಟಿಫುಲ್ಲಾಗಿ ಅವರಾಗವರೇ ಅವ್ರು ಹೆಂಗೆ ಸೆನ್ಸ್ ಆಯಿತೋ ಗೊತ್ತಿಲ್ಲ, ನರ್ವಸ್ ಆಗ್ತಿದ್ದೀನಿ ನಾನು ಅಂತ. ಅವರಾಗವರೇ ಬಂದು ಇಟ್ಸ್ ಓಕೆ ನಿನ್ನ ಹೆಸರೇನು ಅವರಾಗವರೇ ಬಂದು ಮಾತಾಡ್ಸಿದ್ರು. ಅವಾಗ ಏನಾಗುತ್ತೆ ಅಂದರೆ ಒಬ್ಬರು ಅಷ್ಟೊಂದು ಫ್ರೀಡಮ್ ಕೊಡ್ತಾ ಇದ್ದಾರೆ ನಿಮಗೆ ಅಂತಂದಾಗ ಯು ಆಲ್ಸೋ ಫೀಲ್ ಲಿಟಲ್ ಕಂಫರ್ಟಬಲ್. ಅದಾದಮೇಲೆ ಅವರಿಂದ ಕಲಿಯೋದು ತುಂಬ ಇದೆ. ಅವ್ರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ಆಮೇಲೆ ಡೈಲಾಗ್ಸ್ ಎಷ್ಟು ಬೇಗ ತೊಗೋತಾರೆ, ಅದೆಲ್ಲ ನೋಡಿ ಇಟ್ ವಾಸ್ ಲೈಕ್ ಒನ್ ಲರ್ನಿಂಗ್ ಜರ್ನಿ ಥರ. ಹಂಗೆ ನಮಗೆ ಅಡ್ವಾಂಟೇಜ್ ಏನಂತಂದರೆ ನಮ್ಮ ಸೀರಿಯಲ್ ಮಾಡ್ಬೇಕಾರೆ ನಂದು ಫಸ್ಟ್ ಸೀನ್ ವಿತ್ ಹರ್ ಇಸ್, ನೀವು ಯಾರನ್ನೇ ಒಬ್ಬರನ್ನ ಹೊಸ್ದಾಗಿ ಮೀಟ್ ಮಾಡಿದಾಗ ಹೆಂಗೆ ಮಾತಾಡೋದು ಅಂತ ಇರುತ್ತೆ. ಹಾಗೆ ಅಂದಿರ್ಬೋದು, ಬಟ್ ಕ್ಲೋಸ್ನೆಸ್ ಬಿಲ್ಡ್ ಆಗಿರಲ್ಲ. ನಮ್ಮ ಫಸ್ಟ್ ಸೀನೇ ಹೋಗಿ ಅಮ್ಮನ ತಪ್ಕೋಬೇಕು, ಹೆಂಗೆ ಮಾಡೋದು. ಬಟ್ ಅದು ತಪ್ಕೊಂಡಿದ ತಕ್ಷಣ ಅದೇನೋ ಗೊತ್ತಿಲ್ಲ, ಆಲ್ರೆಡಿ ಏನೋ ಗೊತ್ತಿರೋ ಥರ ಫೀಲಿಂಗ್. ಅದು ಆ ಬ್ರೇಕ್ ದ ಐಸ್ ಅಂತಾರಲ್ಲ ಅದಾಗೋಯ್ತು. ಸೊ ಇಟ್ಸ್ ಬಿನ್ ವೆರಿ ಬ್ಯೂಟಿಫುಲ್. ನಮ್ಮ ಸೀರಿಯಲ್ ಎಲ್ಲ ಆರ್ಟಿಸ್ಟು ಕೂಡ
ನೀವಿನ್ನೂ ಎಷ್ಟೊಂದು ಜನ ರಿವೀಲೇ ಮಾಡಿಲ್ಲ, ರಿವೀಲ್ ಮಾಡ್ತಾರೆ ನೋಡಿ. ಎಷ್ಟು ಎಲ್ಲರೂ ಏನಾರು ಒಂದು ಎಲ್ಲ ಎಕ್ಸ್ಪೀರಿಯನ್ಸ್ ಇರೋರೇ ಇರೋದು. ತುಂಬ ಚೆನ್ನಾಗಿ ಬರುತ್ತೆ ಸೀರಿಯಲ್. ಲಕ್ಷಣ ಸೀರಿಯಲ್ ನಲ್ಲಿ ಸುಧಾ ಬೆಳವಾಡಿ ಅಮ್ಮ ನಿಮ್ಗೆ ತಾಯಿ ಆಗಿದ್ರು, ಇದ್ರಲ್ಲಿ ಅತ್ತೆ ಆಗೋ ಚಾನ್ಸಸ್ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಅತ್ತೆ ಆಗ್ತಾರ ಇಲ್ಲ ಗೊತ್ತಿಲ್ಲ, ಬಟ್ ಅವ್ರ ಜೊತೆ ಇದ್ದಾಗ ಮಜಾ ಅಂತೂ ಇರುತ್ತೆ. ಶೂಟಿಂಗಲ್ಲಂತೂ ಅವ್ರು ಬಂದರೆ ಒಂದು ಹೇಳ್ಬೇಕು, ಅವ್ರ ಜೊತೆ ನಾನು ಬೈಸ್ಕೊಂಡಿದ್ದೀನಿ ಡೈರೆಕ್ಟರ್ ಹತ್ರ. ಅವ್ರು ಏನಾರು ನಂದು ಅವ್ರದ್ದು ಸೀನ್ ಮುಖ ನೋಡ್ಬಿಟ್ಟು ಮಾಡಿದ್ರೆ ನಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಲ್ಸೋದೇ ಇಲ್ಲ ಅವರು. ಅವರಿಂದ ನಾವು ಮಾತಾಡ್ತೀವಿ ಸಡನ್ನಾಗಿ ಅವ್ರ ಮುಗೀತದು ನೋಡಿ ನಿಮ್ಗೂ ನಗು ಅಂತ ಅಷ್ಟೇ. ಅವ್ರು ಹಂಗೆ ಮಾಡೋದು. ಫುಲ್ ಸೀನ್ ಚಿತ್ತಾಲ್ಪತ್ತ ಲಕ್ಕಾಡ್ಬಿಟ್ಟು ಎಲ್ಲರೂ ನಗಾಡ್ಬಿಡೋ ಟೈಮ್ ಆಯ್ತು ಅನ್ನೋದು. ಅದು ಒಂದು ರೀಸನ್ಗೆ ನಾನು ಅವರು ಆ್ಯಕ್ಟ್ ಮಾಡ್ಬೇಕಾದ್ರೆ ಇಬ್ರು ಮುಖಾನೇ ನೋಡ್ಕೊಳಲ್ಲ. ಆ್ಯಕ್ಟ್ ಮಾಡ್ಬೇಕಾದ್ರೆ ಅವ್ರು ಕಿವಿ ನೋಡ್ತಿರ್ತೀನಿ, ಅವ್ರು ನನ್ನ ಕಿವಿ ನೋಡ್ತಿರ್ತಾರೆ. ಆ ಥರ ಈಸ್ ವೆರಿ ಫನ್ ಟು ವರ್ಕ್ ವಿತ್. ಎಲ್ಲರೂ ಯಾರ್ಯಾರು ಅವ್ರ ಜೊತೆ ಕೆಲಸ ಮಾಡಿದ್ರೆ ಹೇಳ್ತಾರೆ ಅಂತ ಈಸ್ ವೆರಿ ಫನ್. ಸೊ ನಿಮ್ಮ ಇಷ್ಟು ದಿನ ಸೀರಿಯಲ್ಗಳ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರ ಒಂದು ಮನಸ್ಸಲ್ಲಿ ಒಂದು ನಿಮ್ಮದೇ ಆದಂತಹ ಒಂದು ರೆಕಗ್ನೈಸೇಷನ್ ನಾವು ಕ್ರಿಯೇಟ್ ಮಾಡಿದ್ರಿ. ಈಗ ವಧು ಸೀರಿಯಲ್ ಮೂಲಕ ಯಾವ ರೀತಿಯಾದಂತಹ ಒಂದು ನೇಮ್ ಅಂಡ್ ಫೇಮ್ ಅನ್ನ ಗಿಟ್ಟಿಸ್ಕೋಬೇಕು ಅಂತ ಪ್ಲಾನ್ ಮಾಡಿದ್ರ? ನೇಮ್ ಆ್ಯಂಡ್ ಫೇಮ್ಕಿನ್ನ ನನಗೆ ನೀವೆಲ್ಲ ಒಂದು ಒಳ್ಳೆ ಪರ್ಫಾರ್ಮರ್ ಅಂತ ಹೇಳಿದ್ರೆ ಅಷ್ಟು ಸಾಕು ನನಗೆ. ನಾನು ನನ್ನ ರೋಲಿಗೆ ಜಸ್ಟಿಸ್ ಮಾಡ್ತಾಯಿದ್ದೀನಿ, ನೀವು ನನ್ನ ನೋಡಿ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಅಷ್ಟು ನನಗೆ ಸಾಕು. ನನ್ನ ನೇಮು ಫೇಮ್ ಇಟ್ಸ್ ಓಕೆ, ಬಟ್ ನಾನು ಆ ಕ್ಯಾರೆಕ್ಟರ್ ಜಸ್ಟಿಸ್ ಮಾಡ್ತೇನೆ ನಿಮ್ಗೆ ಅನ್ಸಿದ್ರೆ ನನಗೆ ಅಷ್ಟು ಸಾಕಷ್ಟೆ. ಎಲ್ಲ ಹೇಳಿದ್ರೆ ಹೆಂಡತಿ ಬಗ್ಗೆ ಹೇಳೇ ಇಲ್ವಲ್ಲ ಅಂತ. ಹೆಂಡತಿ ಬಗ್ಗೆ ಕೇಳಿ ಸರ್, ನೀವು ಅಲ್ಲಿ ನೋಡಿ ನಗಾಡ್ತಿದಾರ ಅವರು. ಅಲ್ಲ, ನೀವು ದುಃಖದಲ್ಲಿದ್ರೆ ಅವ್ರು ನಗಾಡ್ತಿದಾರಲ್ಲ ಅಲ್ಲಿ ಅಂತ ಮಾಡೋದು ಸರಿ ಹೇಳಿ. ನನಗಂತೂ ಹೆಂಡತಿ ಅಂದರೆ ತುಂಬ ಇಷ್ಟ. ಏನೋ ಸಿಚುವೇಶನಲ್ಲಿ ಅವ್ರು ಬಂದು ನನಗೆ ಡಿವೋರ್ಸ್ ಬೇಕು ಅಂದರೆ ನಾನು ಇವಾಗ ಅವ್ರು ಕೇಳಿದ್ದನ್ನ ಮಾಡಬೇಕಾ ಇಲ್ಲ ನನಗೆ ಮನ್ಸಿಗೆ ಅನಿಸ್ತಾ ಇರೋದು ಮಾಡಬೇಕಾ, ತುಂಬ ಗೊಂದಲದಲ್ಲಿದ್ದೀನಿ. ನನಗಂತೂ ಹೆಂಡತಿಗೆ ಡಿವೋರ್ಸ್ ಕೊಡೋದು ಇಷ್ಟ ಇಲ್ಲ. ಯಾಕಂದರೆ ಒಬ್ಬರನ್ನ ತುಂಬ ಪ್ರೀತಿಸಿದ ಮೇಲೆ ಸಡನ್ನಾಗಿ ಬಿಟ್ಟು ಹೋಗ್ಬೇಕು ಅಂದರೆ ಯಾರ ಕೈಲೂ ಅಷ್ಟು ಬೇಗ ಸಾಧ್ಯ ಆಗಲ್ಲ. ಅದು ಡಿವೋರ್ಸ್ ಬೇರೆ. ಬಟ್ ಏನು ಮಾಡೋದು, ಸಿಚುವೇಶನ್ ಆ ಥರ ಇದೆ, ಮಾಡಲೇಬೇಕಾಗಿದ್ದ ಪರಿಸ್ಥಿತಿ ಬಂದಿದೆ. ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಒಟ್ಟು ನನಗಂತೂ ನಾನು ಹೆಂಡ್ತಿನ ಬಿಟ್ಕೊಡೋಕೆ ಇಷ್ಟ ಇಲ್ಲ. ಐ ರಿಯಲಿ ಲವ್ ಮೈ ವೈಫ್. ಲವ್ ಯು ಪ್ರಿಯಾಂಕಾ. ಅವ್ರು ನಿಮ್ಮ ಮುಖನೇ ನೋಡ್ತಿಲ್ಲ, ಮೊಬೈಲಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸರ್ ಅಷ್ಟೇ ಹುಡುಗರ ಲೈಫ್ ಅಷ್ಟೇ ಸರ್, ವೇಸ್ಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.